ನವೋದಯ ಫಾರ್ಮ್ ಫಿಲಪ್ ಮಾಡ್ತಿರ್ಬೇಕಾದ್ರೆ ನೀವು ಈಗ ಅಬ್ಸರ್ವ್ ಮಾಡಿರ್ಬೋದು ಪೆನ್ ನಂಬರ್ ಅಂತ ಪ್ರಶ್ನೆ ಬರ್ತದೆ. ಪೆನ್ ನಂಬರ್ ಅಂದರೆ ಏನು? ನವೋದಯ ಫಾರ್ಮ್ ಫಿಲಪ್ ಮಾಡ್ತಿರ್ಬೇಕಾದಾಗ ನಾವು ಯೂಶ್ವಲಿ ಆಧಾರ್ ಕಾರ್ಡ್ ನಂಬರ್ ಹಾಕ್ತಿದ್ವಿ, ಇಮೇಲ್ ಐ ಡಿ, ಮೊಬೈಲ್ ನಂಬರ್ ಎಲ್ಲ ಹಾಕ್ತಿದ್ವಿ. ಆದರೆ ಈಗ PEN ನಂಬರ್ ಆಫ್ ದ ಕ್ಯಾಂಡಿಡೇಟ್ ಅಂದರೆ ಪೆನ್ ನಂಬರ್ ಆಫ್ ದ ಕ್ಯಾಂಡಿಡೇಟ್. ಪೆನ್ ಅಂದರೆ ಪರ್ಮನೆಂಟ್ ಎಜುಕೇಷನ್ ನಂಬರ್ ಅಂತ ಬರುತ್ತೆ. ಪ್ರತಿ ಸ್ಟೂಡೆಂಟಿಂದ ಒಂದು ಯುನೀಕ್ ನಂಬರ್ ಇರ್ತದೆ, ದಟ್ ಈಸ್ ಪೆನ್ ಪರ್ಮನೆಂಟ್ ಎಜುಕೇಷನ್ ನಂಬರ್. ಈ ನಂಬರ್ ಎಲ್ಲಿ ಸಿಗುತ್ತೋ ಅಂದರೆ ಈ ನಿಮ್ಮ ಯಾವ ಶಾಲೆಯಲ್ಲಿ ಮಗು ಕಲಿತಾ ಇದೆ ಆ ಶಾಲೆಯಲ್ಲಿ ಆ ಪ್ರಾಂಶುಪಾಲರಿಗೆ ಹೋಗಿ ನೀವು ಪೆನ್ ನಂಬರನ್ನು ಬರ್ಕೊಬೋದು. ಯೂಶ್ವಲಿ ಕರ್ನಾಟಕದಲ್ಲಿ SATS ನಂಬರ್ ಅಂತ ಅಂದರೆ ಯುನೀಕ್ ನಂಬರ್ ಇರ್ತದೆ. ಆ ಪೆನ್ ನಂಬರಲ್ಲಿ ಮಕ್ಕಳ ಡೀಟೇಲ್ಸ್ ಅಂದರೆ ಹೆಸರು, ತಂದೆ ತಾಯಿ ಹೆಸರು, ಅವರ ಇಮೇಲ್ ID, ಅಡ್ರೆಸ್ ಮತ್ತು ಅವರ ಆಧಾರ್ ಕಾರ್ಡ್ ಸಂಖ್ಯೆ ಎಲ್ಲವನ್ನು ಕಂಪ್ಯೂಟರಲ್ಲಿ ಅಪ್ಡೇಟ್ ಮಾಡಲಾಗಿರುತ್ತೆ. ಸೊ ಈ ಸಂಖ್ಯೆಗೆ ಪೆನ್ ನಂಬರ್ ಅಂದರೆ ಪರ್ಮನೆಂಟ್ ಎಜುಕೇಷನ್ ನಂಬರ್ ಅಂತ ಕರೀತಾರೆ. ಈ ನಂಬರನ್ನು ನಾವು ಶೇರ್ ಮಾಡಬೇಕು. ಸೊ ಈ ನಂಬರನ್ನು ನಾವು ಫಸ್ಟ್ ನಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಬರೆದು ಅದನ್ನೇ ನಿಮಗೆ ಗೊತ್ತಿಲ್ಲ ಅಂದರೆ ಸ್ಕೂಲಿಂದ ಕೇಳಿ ಅದನ್ನು ಅಪ್ಲಿಕೇಶನ್ ಫಾರ್ಮಲ್ಲಿ ಬರೆದು ಅಟೆಸ್ಟೇಷನ್ ಮಾಡಿ ಸ್ಕ್ಯಾನ್ ಮಾಡ್ತೀರಾ ನೋಡಿ. ಅದಾದ ನಂತರ ನಾವು ನವೋದಯ ಆನ್ಲೈನ್ ಫಾರ್ಮ್ ಫಿಲಪ್ ಮಾಡ್ತಿರ್ಬೇಕಾದ್ರೂ ಕೂಡ ನಮ್ಮ ನವೋದಯ ಆನ್ಲೈನ್ ಬಾಕ್ಸಲ್ಲಿ ಕೂಡ ನಾವು ಫಾರ್ಮ್ ಫಿಲಪ್ ಮಾಡ್ತಿರ್ಬೇಕಾದಾಗ ಈ ಪೆನ್ ನಂಬರನ್ನು ಬರೀಬೇಕು, ಆಧಾರ್ ಕಾರ್ಡ್ ನಂಬರನ್ನು ತುಂಬ ಕೇರ್ಫುಲ್ಲಾಗಿ ಬರೀಬೇಕು. ಯಾವುದೇ ಎರರನ್ನು ಮಾಡಬೇಡಿ. ಸಮ್ಟೈಮ್ಸ್ ಈ ಎರರನ್ನು ಮಾಡಿ ನಿಮ್ಮ ಫಾರ್ಮ್ ರಿಜೆಕ್ಟ್ ಆಗೋ ಚಾನ್ಸಸ್ ಕೂಡ ಇರ್ತದೆ. ನವೋದಯ ಆನ್ಲೈನ್ ಬ್ಯಾಚ್ ಆಲ್ರೆಡಿ ಶುರುವಾಗಿದೆ. ನವೋದಯ 2025 ಆನ್ಲೈನ್ ಬ್ಯಾಚ್. ಈ ಆನ್ಲೈನ್ ಬ್ಯಾಚ್ ಪ್ರತಿದಿನ ಬೆಳಿಗ್ಗೆ ಕೇವಲ 1 ಗಂಟೆ ಮಾತ್ರ ಇರುತ್ತೆ. ಇಂಗ್ಲೀಷ್ ಮಾಧ್ಯಮದವರು, ಕನ್ನಡ ಮಾಧ್ಯಮದವರು ಎಲ್ಲ ಶಾಲೆಯ ಮಕ್ಕಳು ಈ ಕ್ಲಾಸನ್ನು ಅಟೆಂಡ್ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ 6:30 to 7:00 ನಮ್ಮ ಕ್ಲಾಸನ್ನು ಅಟೆಂಡ್ ಆಗಿ ನವೋದಯ ಕಂಪ್ಲೀಟ್ ಗೈಡೆನ್ಸ್, ಕಂಪ್ಲೀಟ್ ಕ್ಲಾಸಸ್ ಎಲ್ಲ ಚಾಪ್ಟರ್ಸನ್ನು ಟ್ರೈನ್ ಮಾಡಿ, ಜೊತೆಗೆ ಆನ್ಲೈನ್ ಮಾಕ್ ಟೆಸ್ಟ್ ಮತ್ತು ಕ್ವಶನ್ ಬ್ಯಾಂಕ್ಸ್ ಕೂಡ ನಾವು ಶೇರ್ ಮಾಡ್ತೇವೆ. ಸೊ ಯಾವುದೇ ಮಕ್ಕಳು ನವೋದಯ ಪರೀಕ್ಷೆ ಬರೀಬೇಕು ಅಂತ ಇದ್ದೀರಂದರೆ ವಿತೌಟ್ ಮಿಸ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಷನ್ ಗೊತ್ತಾಗಿದೆ ಅಂದ್ಕೊತೀನಿ. ಇನ್ನೂ ಏನಾದರೂ ಕನ್ಫ್ಯೂಷನ್ ಅಂದರೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಅಮೇಜಿಂಗ್ ಕೋಚಿಂಗ್ ಸೆಂಟರ್.